And hi, hello guys, welcome back to Lucky Vloggy ಯೂಟ್ಯೂಬ್ ಚಾನಲ್. ಸೊ ಇದನ್ನು ಯಾಕೆ ಮೊಬೈಲ್ ಹಿಡ್ಕೊಂಡು ಈ ಥರ ಮಾತಾಡ್ತಿದ್ದೇನೆ ಅಂದರೆ, ಸೊ ಮೇಜರ್ಲಿ ಇದು ಯೂಸ್ಫುಲ್ ಯಾಕಂದರೆ ರೆಕಾರ್ಡಿಂಗ್ ಆಗ್ತಾ ಇರೋದು, ವಾಯ್ಸ್ ರೆಕಾರ್ಡಿಂಗ್. ಆ್ಯಸ್ ಆಫ್ ನಾವು ನಾನು ಮೈಕ್ ತೊಗೊಂಡಿಲ್ಲ. ಸೊ ಮೈಕ್ ಬಂದಾದಮೇಲೆ ನಾನು ಇಲ್ಲಿ ಸಿಗಿಸ್ಕೊಂಡು ಮಾತಾಡ್ತಿರ್ತೀನಿ. ಸೊ ಮೇಜರ್ ವಿಷಯ ಏನಂದರೆ, ಮೈಕ್ ಇಲ್ಲದ ರೀಸನ್ಗೋಸ್ಕರ ನಾನು ಇನ್ನೊಂದು ಮೊಬೈಲಿಂದ ನಾನು ರೆಕಾರ್ಡ್ ಮಾಡಿಕೊಂಡು ನಿಮಗೆ ನಾನು ಅದನ್ನ ಆಲ್ಮೋಸ್ಟ್ ಎಡಿಟಿಂಗಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಹಾಕಿ ನಿಮಗೆ ವಾಯ್ಸ್ನ ಕ್ಲಾರಿಟಿಯಾಗಿ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಮೇಜರ್ಲಿ ಈಗ ಯಾರೆಲ್ಲ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ಸೊ ಆ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡೋರಿಗೆ ಸೊ ನನ್ನ ಸಜೆಷನ್ ಏನಪ್ಪ ಅಂದರೆ, ಸೊ ಆ್ಯಸ್ ಆಫ್ ನಾವು ಏನಿದೆ ಕೈಯಲ್ಲಿ ಅದರಿಂದನೇ ಟ್ರೈ ಮಾಡಿ. ಸೊ ಯಾಕೆ ಗೊತ್ತಾ ಅಂದರೆ, ಸೊ ನಾಳೆ ದಿನ ನಿಮಗೆ ನಿಮ್ಮ ಫ್ಲೋ ಆಫ್ ಏನಿದೆ ಎಡಿಟಿಂಗ್, ಸೊ ನೀವೆಲ್ಲ ಯಾವುದೆಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀರಾ ಫಸ್ಟಿಂದ, ಸೊ ಅದನ್ನು ನೀವು ಹೊಸ ಮೊಬೈಲ್ ಕ್ಯಾಮ್ರಾ ಆಗಿರ್ಬೋದು, ಇಲ್ಲಾಂದರೆ ಐಫೋನ್ ಆಗಿರ್ಬೋದು, ಯಾವಾಗ ಆ ಮೊಬೈಲ್ ತೊಗೊಂಬಂದು ನೀವು ಇನ್ನೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀರಿ, ಆವಾಗ ಕನ್ಸಿಸ್ಟೆನ್ಸಿ ಇರಲ್ಲ ಅಲ್ಲಿ. ಆ ಕನ್ಸಿಸ್ಟೆನ್ಸಿ ಇರಲ್ಲ. ಸೊ ಆ ಕನ್ಸಿಸ್ಟೆನ್ಸಿ ಯಾವಾಗ ಬರುತ್ತೆ ಅಂದರೆ, ಸೊ ಮೇಜರ್ಲಿ ನೀವು ಯಾವಾಗ ನಿಮ್ಮ ಕೈಲಿ ಏನಿದೆ ಆ್ಯಸ್ ಆಫ್ ನಾವು ಮೊಬೈಲ್, ನಿಮ್ದು ಯಾವುದೇ ಮೊಬೈಲ್ ಆಗಿರ್ಬೋದು, ಸೊ ವಿತ್ ಕ್ಲಾರಿಟಿ ಅನ್ನೋಕ್ಕಿಂತನೂ ನಿಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ಆಲ್ಮೋಸ್ಟ್ ಕ್ಲಾರಿಟಿ ಇರುತ್ತೆ ವೀಡಿಯೋದಲ್ಲಿ. ಆಲ್ಮೋಸ್ಟ್ 420 MP ಆರ್ 480 MP ಸಾಕು, ಸದ್ಯಕ್ಕೆ ಈಗ ಸಾಕು. ನಂದರಲ್ಲೂ ಅಷ್ಟೊಂದೇನು ಬರ್ತಾಯಿಲ್ಲ, 720 MP ಬಂದರೆ ಹೆಚ್ಚು ಅನ್ನೋದು ಅನಿಸುತ್ತೆ ನನ್ನ ಪ್ರಕಾರ. ಸೊ ಎಷ್ಟಿರುತ್ತೆ ನಿಮ್ಮ ಕೈಯಲ್ಲಿ ಅದರಲ್ಲಿ ನೀವು ಟ್ರೈ ಮಾಡಿ. ಆ್ಯಂಡ್ ಬ್ಯಾಕ್ಗ್ರೌಂಡಿಗೆ ಎಡಿಟಿಂಗ್ ಜಾಸ್ತಿ ಟೈಮ್ ಕೊಡೋಕೆ ಹೋಗಬೇಡಿ ಆ್ಯಸ್ ಆಫ್ ನಾವು ನಿಮ್ಮ ವೀಡಿಯೋ ಹೈಟ್ ಆಗೋ ತನಕ. ಸೊ ಇಫ್ ಇಟ್ ಈಸ್ ನೀವು ಒಳ್ಳೆ ವೀಡಿಯೋ ಎಡಿಟಿಂಗ್ ಆಪ್ಷನ್ ನಿಮ್ಮ ಹತ್ರ ಇದೆ ಅಂದರೆ ಖಂಡಿತವಾಗಿ ನೀವು ಎಡಿಟಿಂಗ್ಗೆ ಟೈಮ್ ಕೊಡ್ಬೋದು, ತೊಂದರೆ ಇಲ್ಲ. ಬಟ್ ಆ್ಯಸ್ ಆಫ್ ನಾವು ಸೊ ಏನೆಲ್ಲ ಮಾಡ್ತೀರಾ ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡಿ. ಸೊ ನಾನು ಅದನ್ನ ಟ್ರೈ ಮಾಡ್ತಿದ್ದೀನಿ. ನಂದು ಎಷ್ಟೋ ಸಲ ಬಫರಾಗಿ ಸುಮಾರು ದಿನಗಳು ಬಿಟ್ಟು ಮಾಡ್ತಿದ್ದೆ. ಸೊ ಇವಾಗ ನಾನು ಅಂದ್ಕೊಂಡಿದ್ದೀನಿ ಮೇಜರ್ಲಿ ನಾನು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಮಾಡಬೇಕು. ಅದಕ್ಕೋಸ್ಕರ ಈ ಟ್ರೈಪಾಡ್ನ ನಾನು ಮೇಜರ್ ಎಷ್ಟೆಲ್ಲ ವರ್ಡ್ ಯೂಸ್ ಮಾಡ್ತಿದ್ದೀನಿ ಡೌನ್ಲೋಡ್ ಆರ್ಡ್ರ್ ಮಾಡಿರೋವಂಥದ್ದು. ಸೊ ಇದ್ರ ಬಗ್ಗೆ ನೀವು ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂದರೆ, ಸೊ ನಾನು ಇದ್ರ ಬಗ್ಗೆ ಬರ್ತೀನಿ ಯಾವ ಥರ ಟ್ರೈಪಾಡ್ನ ಆರ್ಡರ್ ಮಾಡ್ಬೋದು. ನಾನು ಜಸ್ಟ್ ಒಂದು ಆರ್ಡರ್ ಮಾಡಿದ್ದೀನಿ 1000 ರೂಪೀಸ್ದು. ಸೊ ಅದರದ್ದು ಅನ್ಬಾಕ್ಸಿಂಗ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಆ ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ. ಸೊ ಇದು ಫಸ್ಟ್ ಗೈಸ್. ಸೊ ಇದಾಗಿತ್ತು ಇವತ್ತಿನ ಕಂಟೆಂಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಇದೇ ಥರ ಹೆಲ್ದಿ ಟಿಪ್ಸಿಗೆ ಆರ್ ಟೆಕ್ನಿಕಲ್ ಟಿಪ್ಸಿಗೆ ನನ್ನ ಫಾಲೋ ಮಾಡಿ. ಸೊ ಮರೆಯೋಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡೋದನ್ನ. ಥ್ಯಾಂಕ್ ಯು ಸೋ ಮಚ್. ಅಗೇನ್ ಏನೇ ಡೌಟ್ ಇತ್ತಂದ್ರೂ ಕಮೆಂಟ್ ಮಾಡಿ, ಬಿಕಾಸ್ ಐ ಆಮ್ ಆಲ್ಸೋ ಬಿಗಿನರ್. ಸೊ ನಂದು ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಾನು ಯಾರೆಲ್ಲ ಆಲ್ರೆಡಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕಮೆಂಟ್ ಹಾಕಿ ನಾನು ತಿಳ್ಕೊಳ್ತಾ ಇರ್ತೀನಿ. ನಿಮಗೆ ಏನಾದರೂ ಗೊತ್ತಿಲ್ಲದೆ ಇದ್ದಂತಹ ವಿಷಯಗಳನ್ನು ನಂಗೆ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ರಿಪ್ಲೈ ಕೊಡೋಕ್ಕೆ. ಆ್ಯಂಡ್ ಎಸ್, ಸೊ ಆಲ್ಮೋಸ್ಟ್ ನಾನು ರೆಕಾರ್ಡ್ ಮಾಡ್ತಾ ಇರೋದು ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಕ್ಲಾರಿಟಿಯಾಗಿ ಅಂತ. ಮತ್ತೆ ಸಿಗ್ತೀನಿ ಅದೇ ನೆಕ್ಸ್ಟ್ ವಿಡಿಯೋ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ. ಆ್ಯಂಡ್ ಕೀಪ್ ವಾಚಿಂಗ್ ಮೀ ಗೈಸ್. ಥ್ಯಾಂಕ್ ಯು ಸೋ ಮಚ್.